ಯವ್ವ 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 ಏ ಮನೆ ಚಂದಕೈತೆ ಕಣೆ ನಿಂಗೆ. ಮನೆ ಚಂದಕೈತೆ. ನಮ್ಮ ಮಕ್ಕಕ್ಕೆ ಇಟ್ಟಿರೋದೇ ಹೆಚ್ಚು ಬಾ. ಈ ಸಾಲ್ವಾಗದೆ ಹೆಂಗೋ ನಾವು ನೋಡಿದ್ರೆ ಚಿಕ್ಕ ಗುಡಿಸಲಲ್ಲಿ ಇದ್ದಿತ್ತು, ಇದು ನೋಡಿದ್ರೆ ಈ ಸಾಲ್ವಾಗದೆ. ಸಾಕು ಸಾಕು ಕಣೆ ನಿಂಗೆ, ಬಹು ಚಂದಾಗೈತೆ ಕಣೆ. ಹೋಗಬೋ, ನನಗಂತೂ ಈ ಮನೆಗೆ ಬರೋದೇ ಇಷ್ಟ ಇಲ್ಲ. ನನಗೆ ಗೋಡ್ರ ಮನೆ ತಗ ಬಂದಿರೋದೇ ಇಷ್ಟ ಇಲ್ಲ. ಹೆಂಗೋ ನಮ್ಮ ಗುಡಿಸಲ ಎಷ್ಟೋ ಚಂದಾಗಿತ್ತು ನನಗಲ್ಲಿ, ನೆಮ್ಮದಿ ಇತ್ತು ನನಗೆ. ಇಲ್ಲಿ ನೀನು ಈ ಥರ ಮಾಡಿಬಿಟ್ಟೆ. ನನಗೆ ಏನು ಮಾಡೋಕ್ಕಾಗಲ್ಲ ತಗ. ನನ್ನ ನಡೆ ಬರ, ನಾನು ಏನು ಮಾಡೋಕ್ಕತ್ತದೆ, ನಾನು ಪಡ್ಕೊಂಬಂದಿರೋದು. ಏಳಬ್ಳು ಕಡಪ್ಪ. ಅಲ್ಲ ಕಣೆ ನಿಂಗೆ ಇದಕ್ಕಿಂತ ಬೇಕೇನೆ ನಿನಗೆ? ಇದಕ್ಕಿಂತ ಏನಾರ ಬೇಕಾ ನಿನಗೆ? ಅಲ್ಲ ನಿನ್ನ ತಲೆಗೆ ಏನೈತೆ? ಹೋಗಿ ಹೋಗಿ ಆ ಗುಡಿಸ್ಲಲ್ಲಿ ಇರ್ತೀನಿ ಅಂತ ಹೇಳ್ತೀಯಲ್ಲ. ನೋಡಿ ಮನೆ ಎಷ್ಟು ಚಂದಕತೆ. ನಮಗೆ ಈ ಥರ ಮನೇಲಿ ಇರೋದೆಲ್ಲ ಒಂದು ಕನ್ಸ್ಕಣಿ. ನಮ್ಮಂಥರೆಲ್ಲ ಇಂಥ ಮನೇಲಿ ಇರಬೇಕು ಅಂದರೆ ಪುಣ್ಯ ಮಾಡಿರ್ಬೇಕು. ಹೆಂಗೋ ನಿನ್ನ ದೆಸೆ ಸಿಕ್ಕೈತೆ. ಸುಮ್ಕೆ ಬಾಯಿ ಮುಚ್ಕೊಂಡು ಏನಾರ ತಲೆ ಬಗ್ಸ್ಕೊಂಡು ಕೆಲಸ ಮಾಡ್ಕೊಂಡು ಸುಮ್ಮನೆ ಸೆಟ್ಲ್ ಆಗು ಮನೇಲಿ. ನಿನ್ನ ಗಂಡ ಬೇರೆ ಅಂತವ್ನು ಗೊತ್ತಲ್ಲ ನಿನಗೆ. ಏನು ಮಾಡೋಕ್ಕತ್ತದೆ ಇಂಥ ಹೂವು ಅಂತ ಗಂಡ. ನಾನು ಏನು ಮಾಡೋಕ್ಕತ್ತದೆ? ಏನು ಮಾಡೋಕ್ಕಾಗಕ್ಕಿಲ್ಲ. ನಾನು ಹೆಂಗಾರ ಊಟದ ಈ ಹೊಟ್ಟೆಲಿ ಹಿಂಗೆ ಮಗು. ಏನಾರ ಇಲ್ಲೇ ಅಂಗಡಿಲಿ ಏನು ಬೇಕೋ ಮನೆಗೆ ತಗೊಬಂದು ಗೋಡ್ರು ಕೊಟ್ಟಿದ್ರಲ್ಲ ದುಡ್ಡು, ಒಂದು 500 ರೂಪಾಯಿ ಕೊಟ್ಟಿದ್ರಲ್ಲ ದುಡ್ಡು, ಅದು ತಗೊಂಡು ಹೋಗ್ಬಿಟ್ಟು ಮನೆಗೆ ಏನು ಬೇಕೋ ತಗೊಂಡು ರೇಸನ್ನು ಚಂದಾಗಿ ಅಡುಗೆ ಮಾಡೋಕ್ಕೆ. ಎಷ್ಟೊಂದು ದಿನ ಆಯಿತು ಚಂದಾಗಿರೋದುಂಡು ಚಂದಾಗಿ ರುಚಿಯಾಗಿ ಮಾಡೋಕ್ಕೆ. ಸರಿ ಕಣವ, ಆಯ್ತು ತೊತ್ತೀನಿ. ಹೊಸಿ ಅಡುಗೆ ಮನೆಯಲ್ಲಿ ಆ ಪಾತ್ರೆ ಎಲ್ಲ ತಂದೈತಲ್ಲ, ಮುಟ್ಟೆ ಗಂಟಿಕೈತಲ್ಲ, ಅದೆಲ್ಲ ತೆಗೆದ್ಬಿಟ್ಟು ಹೊಸಿ ಒಂದೆರಡು ಹಂಗೆ ನೀರು ಹಾಕಿ ತೊಳೆದು ಎಲ್ಲ ಇಕ್ಕಿರು. ಕೊಟ್ಟಿಗೆ ಒಂದೆರಡು ಇದ್ದರೆ ಮನೆ ಮುಂದೆನೇ ಕಟ್ಟಿಗೆಗಳು ಬಿದ್ದಿದ್ದ ನೋಡು. ಒಂದೆರಡು ಸೌದೆ ಪುಳ್ಳೆಗಳನ್ನ ಆರಿಸ್ಕೊಂಡು ಒಂಚೂರು ಒಲೆ ಎಲ್ಲ ಒಳಗೆ ಹಚ್ಚಕ್ಕೆ ರೆಡಿ ಮಾಡ್ಕೊಂಡು ಒಂದು ಸ್ವಲ್ಪ ಕಸ ಗುಡಿಸ್ಕೊ ಬರ್ತೀನಿ. ನಾನು ಏನು ಬೇಕೋ ತಗೊಂಡು. ಆಯ್ತು ಹೋಗು, ಮಾಡಿರ್ತೀನಿ. ಎಲ್ಲ ತೆಗೆದು ಒರೆಸಿ ಇಕ್ಕಿರ್ತೀನಿ, ಗುಡಿಸಿ ತಾಂಬ ಹೋಗು. ಹಂಗೆ ಒಂದು 2 ಬಿಂದಿಗೆ ನೀರು ಬೇಕಾಗಿತ್ತು ಕಣೆ. ಒಂದು 2 ಬಿಂದಿಗೆ ನೀರು ಬೇಕಾಗಿತ್ತು. ನಾನು ತರಕ್ಕಾಗಕ್ಕಿಲ್ಲ. ಹೋಗು ನೀನು ರೇಸನ್ಗೆ ಏನು ಬೇಕೋ ತಂದು ಇಲ್ಲೇ ಐತೆ. ಹೋಗ್ಬಿಟ್ಟು ಟ್ಯಾಂಕ್ನ ಹತ್ರ ಒಂದು 2 ಬಿಂದಿಗೆ ನೀರು ಇಟ್ಕೊಂಬಂದಿಕ್ಬಿಡು ಫಸ್ಟು ಮನೆಗೆ. ಸರಿ ಇರವ, ಮನೆಗೆ ಬೇಕಾ ಏನಾರ ರೇಸನ್ ತಂದು ಆಮೇಲಿಂದ ನೀರು ಇಟ್ಕೊಬತ್ತೀನಿ. ಇರು ಬರ್ತೀನಿ. ಎಲ್ಲೂ ಹೋಗ್ಬೇಡ. ಇನ್ನೆಲ್ಲಿ ಹೋಗೋಣ ಹೋಗೆ ನಾನು. ಇಂಥ ಮನೆ ಸಿಕ್ಕೈತೆ, ಆರಾಮಾಗಿ ಮಂಚದ ಮೇಲೆ ಮನಿಕೊಂಡು ರೆಸ್ಟ್ ತಗೋತೀನಿ. ಹೋಗು. ರೆಸ್ಟ್ ತಂದೆ ಇರಬೇಡ. ಹೊಸ ಎಲ್ಲ ನೀಟಾಗಿ ಎಲ್ಲ ಒರೆಸಿ ನೆರಪು ಮಾಡು. ಆಯ್ತು ಹೋಗಮ್ಮಿ, ನನಗೆ ಗೊತ್ತದೆ. ಯಪ್ಪ, ಆ ಮನೆಗೆ ಆ ಗುಡಿಸ್ಲಾಗೆ ಹೊರದಾಗಿರೋ ಚಾಪೆ ಮೇಲೆ ಮಲ್ಕೊಂಡು ಸಾಕಾಗ್ಬಿಡೋದು. ಮೈಯೆಲ್ಲ ನೋವು ಬಂದ್ಬಿಡೋದು. ಹೆಂಗೋ ಒಂಚೂರು ದಿವಾನ ಕಟ್ಟನ ಸಿಕ್ಕದೆ. ಇದ್ರ ಮ್ಯಾಗೆ ಸೀರೆಗಳನ್ನೆಲ್ಲ ಮೆತ್ತಗಾಸ್ಕೊಂಡು ನೆಮ್ಮದಿ ನಿದ್ದೆ ಮಾಡಿಬಿಡ್ಬೇಕು. ಯಾಕನ ಮಾಡಿ ನಮ್ಮ ಹಿಂಗೆ ಗೋಡ್ರ ಮೇಲೆ ಪ್ರೀತಿ ಬಂದ್ಬಿಟ್ರೆ ಹೆಂಗೋ ಚೆಂದಾಗಿರ್ತದೆ. ಅವ ಹಿಂಗೇನೋ ನನ್ನ ಮಗಳ ಮೇಲೆ ಆಸೆ ಇಟ್ಕೊಂಡವನಿ ಅಂತ ಕಾಣ್ತದೆ. ನಂಗೆ ಗೊತ್ತಾಗ್ತದೆ. ನಂಗೆ ಗೊತ್ತಾಗ್ತದೆ ಆಸೆ ಇಟ್ಕೊಂಡಿರ್ರಿ. ಇಷ್ಟ ಆದರೆ ಇನ್ನೊಂದು ಮದುವೆ ಮಾಡ್ಕೊಂಡಂಗಿದ್ರೆ ನಮ್ಮ ಹಿಂಗೆ ಮದುವೆ ಮಾಡ್ಕೊಂಬಿಟ್ರಿ ಗೌಡ್ರು. ಹೆಂಗನ ಮಾಡಿ ನಮ್ಮ ಮದುವೆ ಮಾಡಿಸ್ಕೋಬೇಕಾಗಿ. ಗಾಳಿ ಬೆಳಕು ಎಲ್ಲ ಏನೂ ತೊಂದರೆ ಇಲ್ಲ, ಚಂದಾಗದೆ. ಗಾಳಿ ಬೆಳಕುಗೆ ಏನೂ ತೊಂದರೆ ಇಲ್ಲ. ಎಂಥ ತಣ್ಣ ಗಾಳಿ ಆಡ್ತದೆ. ಬೇಸಿಗೆ ಕಾಲದಲ್ಲಿ ಒಳ್ಳೆ ಸೋಂಪು ಸಿಕ್ತು ನನಗೆ. ಇರಲಿ ಬಿಡು, ಹೇಳ್ಬಿಟ್ರೆ ಕೆಟ್ಟೆ ನಾವು. ಹೆಂಗನ ಮಾಡಿ ನಿಂಗೆ ಹೊಸಿ ತಲೆ ಸವರ್ಬಿಟ್ಟು ಹೆಂಗನ ಮಾಡಿ ಜೊತೆ ಮಾಡಿಬಿಡ್ಬೇಕು. ನಾನು ಏನು ಮಾಡೋಣ? ಒಂದು ಹುಡುಗಿ ಏನು ಹೇಳಿದ್ರು ಕೇಳಲ್ಲ. ಅದು ಯಾವ್ದು ಕುಡುಕ್ ನನ್ನ ಮಗನ ಕಟ್ಕೊಂಡು ನೀ ಎಣಗಡ ಬದಲು ನೋಡಿ ಇಂಥ ನಮ್ಮ ಮದುವೆ ಆಗ್ಬಿಟ್ರೆ ಗೋಡ ಅಂತಾರನ ನೆಮ್ಮದಿಗಿರ್ಬೋದು ಜೀವನದಲ್ಲಿ. ಬಂದು ದೊಡ್ಡತಡಿ ಜೋಡಿಸ್ಕೊಂಡ್ರೆ ಇನ್ನೇನಿಲ್ಲ, ನನಗೆ ಹಬ್ಬ ಮಾಡ್ತಾಳೆ. ಏನವ್ವ ಮನೆಯೆಲ್ಲ ಚಂದಕದ? ಏನು ಇಷ್ಟ ಆಯ್ತಾ ನಿಮಗೆ? ಅಯ್ಯೋ ಗೌಡ್ರೆ ಬನ್ನಿ ಗೌಡ್ರೆ, ಕುತ್ಕೊಳ್ರಿ. ಅಯ್ಯೋ ಇಷ್ಟ ಆಗದೆ ಏನು ಗೌಡ್ರೆ, ಚಂದಕತೆ, ಬಹು ಚಂದಕತೆ. ಗಾಳಿ ಬೆಳಕು ಎಲ್ಲ ನೀರಿಗೆ ಅನುಕೂಲವಾಗಿ ಐತಿ. ಅಲ್ಲ ಹೆಂಗೈತೆ ಇವನು ಹಂಗೆ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಹಂಗೆ ನಿನ್ನ ಮಗಳು ನಿಂಗೆ ಎಲ್ಲೋಗೋಳೆ? ನಿಂಗೆ ಬುದ್ಧಿ ಅಂಗಡಿ ತಗೋಗಳೆ. ಅಂಗಡಿ ತಗೋಗಳೆ ಬುದ್ಧಿ. ಇನ್ನೇನು ಬತ್ತಾಳೆ ರೇಸನ್ ತಗೊಂಡು ಬರಕ್ಕೆ ಹೋಗಳೆ. ಅದಕ್ಕೆ ನೀವು ಕೊಟ್ಟಿದ್ರಲ್ಲ ಬುದ್ಧಿ 500 ರೂಪಾಯಿ, ಅದೇ ಕಟ್ ಕಳಿಸಿದ್ದೀನಿ. ಏನಾರ ಬೇಕು ಅಂದರೆ ತಗೊಂಬರ್ಲಿ ಅಂತ. ಆಯ್ತು. ಇರಲಿ. ಸರಿ ಬರ್ತೀನಮ್ಮ. ಆಯ್ತು, ಕೂಲಿಗೆ ಬಂದ್ಬಿಟ್ರವ. ನಾಳೆಯಿಂದ ಚಂದಕ್ಕೆ ಕೂಲಿಗೆ ಬಂದ್ಬಿಟ್ರಿ. ಆಯ್ತು ಬುದ್ಧಿ. ಅಯ್ಯ ಬುದ್ಧಿ, ಇನ್ನೇನು ರೇಸನ್ ತಂದ್ಬಿಡ್ತಾಳೆ ನಿಂಗೆ. ಕುತ್ಕೊಳ್ಳಿ ಬುದ್ಧಿ, ಹೊಸಿ ಕಾಪಿನಾರ ಕುಡ್ಕೊಂಡು ಹೋಗಿರ. ಇರಲಿ ಬಿಡಮ್ಮ. ಇನ್ನು ನೀವೆಲ್ಲ ಪಾಪ ಏನೇನೋ ಕ್ಲೀನ್ ಮಾಡ್ಕೋಬೇಕು, ಏನೇನೋ ಇರ್ತದೆ ಮನೆ ಕೆಲ್ಸಗಳು. ಎಲ್ಲ ಅಚ್ಚುಕಟ್ಟು ಮಾಡ್ಕೊಳ್ರಿ. ಇನ್ನೆಲ್ಲ ಹೋಗ್ತೀವಿ, ಇಲ್ಲೇ ಅಲ್ವ ಪಕ್ಕದಲ್ಲೇ ಇರ್ತೀವಿ. ಯಾವಾಗನ ಕುಡಿದ್ರೆ ಆಯ್ತದೆ. ಬೆಳಗ್ಗೆ ಬಂದ್ಬಿಡ್ಬೇಕು ಟೈಮ್ ಸರಿಗೆ 9 ಗಂಟೆಗೆ ಹೊಲ್ತತ್ತ ಬಂದ್ಬಿಡ್ಬೇಕು. ಕೇಳಿಸ್ತೇನವ? ನಿಮ್ಮ ಮಗಳನ್ನು ಕರ್ಕೊಂಡು ಬಂದ್ಬಿಡ್ಬೇಕು. ಸರಿ ಬುದ್ಧಿ. ನಾನು ಆದರೆ ಬರ್ತೀನಿ ಬುದ್ಧಿ ಕೂಲಿಗೆ. ನಾನು ಈ ವಯಸ್ಸಾಗೆ ಬದುಕೋದು ಎತ್ತೋಳೋದು ಅದೆಲ್ಲ ಆಗಕ್ಕಿಲ್ಲ ಬುದ್ಧಿ. ಆದರೆ ಬರ್ತೀನಿ. ಆದರೆ ನನ್ನ ಮಗಳು ನಿಂಗೆ ಮಾತ್ರ ಕಳಿಸ್ತೀನಿ ಬುದ್ಧಿ. ಅವಳು ಬರ್ತಾಳೆ ಬುದ್ಧಿ. ಸರಿ ಕಣವ, ಆಯಿತು. ಏನೋ ಮಾಡ್ಕೊಳ್ರಿ. ಒಟ್ಟಾಗೆ ಟೈಮ್ ಸರಿಯಾಗಿ ಇರ್ಬಿಡ್ಬೇಕು. ಆಯ್ತು ಬುದ್ಧಿ, ಆಯಿತು. ಹೆಂಗೋ ಇದೊಂದು ಮನೆ ಕೊಟ್ಟ ಪುಣ್ಯಾತ್ಮ. ನೆಮ್ಮದಿಗಿರೋಕೆ ನೀವು ಸೂರು ಕೊಟ್ಟವನೇ. ಹೆಂಗೋ ನನ್ನ ಮಗಳಿಗೂ ಹಂಗೆ ತಾಳಿ ಕಟ್ಬಿಟ್ರೆ ಚಂದಕ್ಕೆ ಮನೆಗೆ ಕರ್ಕೊಂಡು ಹೋಗ್ಬಿಟ್ರೆ ಇದಕ್ಕಿಂತ ದೊಡ್ಡ ಮನೇಲೇ ಇರ್ಬೋದು ನಾನು ಅವಾಗ. ಹೆಂಗನ ಮಾಡಿ ನನ್ನ ಮಗಳನ್ನ ಗೌಡ್ರ ತಲೆಗೆ ಕಟ್ಬಿಡ್ಬೇಕು. ಕಮಲಾ ಏನು ಚಿಕ್ಕಮ್ಮ ಬಾರವ ಇಲ್ಲಿ. ಏನು ಚಿಕ್ಕಮ್ಮ ಏನು ಕರೆದ್ರಲ್ಲ? ಅಲ್ಲ ಕಮಲಾ, ಎಲ್ಲೋಗಿದ್ದೆ? ಬೆಳಗ್ಗೆಯಿಂದ ಕಾಣಿಸ್ತಾನೆ ಇರಲಿಲ್ಲ. ಅಲ್ಲ ಇವತ್ತು ನೀನು ಮುಡ್ದಬ್ಬ ಅಂತ ಹೇಳಿದ್ದೆ ಅಲ್ವಾ? ನನ್ನ ಮುಡ್ದಬ್ಬಕ್ಕೆ ನಿಮ್ಮ ಅಪ್ಪ ಹಿಂಗೆ ಹೇಳಿ ನಾನು ಏನಾರ ಮನೆಗೆ ಕೇಕ್ ಹೋಗಿ ತರ್ಸೋಣ, ಏನಾರ ಸ್ಪೆಷಲ್ ಮಾಡೋಣ ಅಂತ ನಾನಿದ್ರೆ ನೀನು ಎಲ್ಲೋಗಿದ್ದೆ ಬೆಳಗ್ಗೆ? ಇದ್ದು ನಮ್ಮ ಮನೇಲಿ ಯಾರಿಗೂ ಹೇಳಲೇ ಇಲ್ಲ. ನಿಮ್ಮ ಅಪ್ಪ ಹಿಂಗೆ ಹೇಳಿಲ್ವಂತೆ. ನಿಮ್ಮ
ನಿಮ್ಮ ಅವ್ವಂಗೆ ಹೇಳಿಲ್ದಿರ ಎಲ್ಲಾಗಿದ್ದೆ ನೀನು ಕಮಲ? ಏನು ಹೇಳಪ್ಪ ನನ್ನ ಚಿಕ್ಕಮ್ಮಂಗೆ? ಏನೋ ಒಂದು ಹೇಳಿದ್ರಾಯ್ತು. ಕಮಲ ಏನು ಇಷ್ಟ ಮಾಡ್ತಾ ಇದೀಯಾ? ನಾನು ನಿನ್ನ ಕೇಳ್ತಾ ಇದ್ದೀನಿ, ನೀನು ಏನು ಇಷ್ಟ ಮಾಡ್ತಾ ಇದೀಯಾ? ಅಯ್ಯೋ ಚಿಕ್ಕಮ್ಮ, ಅಯ್ಯೋ ನನ್ನ ಫ್ರೆಂಡು ನೆನ್ನೆಯಿಂದ ಒಂದೇ ಸಮ ತಲೆ ತಿಂತಾ ಇದ್ಲು ಫೋನ್ ಹಚ್ಚಿ. ಅದಕ್ಕೆ ಇವತ್ತು ನೀನು ಬರ್ತಡೇ ಅಲ್ವೇನೆ, ಟ್ರೀಟ್ ಕೊಡಲ್ವೇನೆ ಅಂತ. ಅದಕ್ಕೆ ಚಿಕ್ಕಮ್ಮ, ಅದಕ್ಕೆ ನನ್ನ ಫ್ರೆಂಡು ನಾನು ಹೋಗಿ ಹೊರಗಡೆ ಸುತ್ತಾಡ್ಕೊಂಡು ಬಂದ್ವಿ ಚಿಕ್ಕಮ್ಮ. ಅಲ್ಲ ಕಣವ ಕಮಲ, ಯಾರಿಗಾನ ಹೇಳಬೇಕಲ್ವ ನೀನು? ಮನೆಯಲ್ಲಿ ನಿಮ್ಮಪ್ಪ ಹಿಂಗೋ ನಿಮ್ಮವ್ವ ಹಿಂಗೋ ಇಲ್ಲ ನನಗಾರ ಮನೇಲಿ ಯಾರಿಗಾನ ಹೇಳ್ಬೇಕಲ್ವೇನವ ನೀನು? ಹಿಂಗೆ ಹೋಗ್ಬಿಟ್ರೆ ನಾವೇನಂತ ತಿಳ್ಕೊಬೇಕವ? ಇಲ್ಲ ಚಿಕ್ಕಮ್ಮ, ನಾನು ಅಣ್ಣಂಗೆ ಹೇಳಿದ್ದೆ, ಅಣ್ಣ ನನ್ನ ಫ್ರೆಂಡ್ ಜೊತೆ ಹೋಗ್ತಾ ಇದ್ದೀನಿ ಕಣ ಹೇಳು ಅಂತ. ಅಣ್ಣ ಮರ್ತ್ಬಿಟ್ಟೈತೆ ಅಂತ ಕಾಣ್ತದೆ. ಅಯ್ಯ ಅವ್ನಿಗೆ ಗೊತ್ತಲ್ಲವೇ ನನಗೆ ಟೆನ್ಷನ್ನು. ಅವ್ನ ಟೆನ್ಷನ್ ಅವನಿಗೆ. ಅವನು ಎಲ್ಲಿ ಮನೆ ಮಠ ಅಂತ ಸೇರ್ತಾನೆ? ಮನೆ ಮಠ ಅಂತ ಒತ್ತಿ ಸಮಯಕ್ಕೆ ಬಂದಿದ್ದಾದ್ರು ಕಂಡಿಯಾ ನೀನು? ಅವನು ಈ ಸೇವಂತ ಕಟ್ಕೊಂಡು ಇರಲಿ. ಇನ್ನು ಯಾವಾಗನ ಎಲ್ಲನೂ ಹೋಗ್ಬೇಕಾದ್ರೆ ಕಮಲ ನೀನು ಯಾರಿಗಾನ ಹೇಳ್ಬಿಟ್ಟು ಹೋಗ್ಬೇಕು ನೋಡು. ಹೇಳಿದ್ದೀನಿ ನಿಮ್ಮ ಅಪ್ಪಂಗೋ ನನಗೋ ಇಲ್ಲ ನಿಮ್ಮ ಅವ್ವಂಗೆಯೋ ಯಾರಿಗಾನ ಆಗಲಿ ಮನೇಲಿ ಹೇಳ್ಬಿಟ್ಟು ಹೋಗ್ಬೇಕು ನೀನು. ಹಿಂಗೆಲ್ಲ ಹೋಗ್ಬಾರ್ದು ಕಣವ. ಕೇಳಿಸ್ತಾ? ಆಯ್ತು ಚಿಕ್ಕಮ್ಮ, ಸರಿ ಆಯಿತು. ಇವತ್ತು ನೀನು ಹುಡ್ದ ಬಾ ಅಂತ ಹೇಳ್ಬಿಟ್ಟು ಒಬ್ಬಟ್ಟು ಮಾಡೀನಿ. ಒಬ್ಬಟ್ಟು ಮಾಡೀನಿ. ಆ ಒಬ್ಬಟ್ಟು ಅನ್ನ ರಸ ಎಲ್ಲ ಉಣ್ಣಕ್ಕಿಕ್ತೀನಿ, ನಡಿ ಬಾ. ಅಯ್ಯೋ ಚಿಕ್ಕಮ್ಮ, ನನಗಂತೂ ಏನು ಬೇಡ, ನನಗಂತೂ ಹೊಟ್ಟೆ ಫುಲ್ ಆಗ್ಬಿಟ್ಟೈತೆ. ನನಗಂತೂ ಏನಂದ್ರೆ ಏನು ಬೇಡ ನನಗೆ. ರಾತ್ರಿ ಬೇಕಾದರೆ ತಿಂತೀನಿ. ಅಲ್ಲ ಕಣವ, ನಾನು ನಿನಗೆ ಅಂತ ಮಾಡಿದ್ದೀನಿ, ನೋಡಿದ್ರೆ ಹಿಂಗಂತೀಯಲ್ಲ ನೀನು ಕಮಲ. ಬಾ ಒಂದಾದ್ರೂ ತಿನ್ಬಾ ಒಬ್ಬಟ್ಟು. ಬೇಡ ಚಿಕ್ಕಮ್ಮ, ರಾತ್ರಿ ತಿಂತೀನಿ ಬಿಡು ನಾನು. ಏನು ಹುಡುಗಿ ಅಮ್ಮ, ನಾನು ನಿನಗೆ ಅಂತ ಮಾಡಿದ್ದೀನಿ. ಇವತ್ತರನೇ ಎದ್ದು ಹುಡ್ದ ಬಂದಿದ್ದಕ್ಕೆ ನೋಡಿದ್ರೆ ನೀನು ಹಿಂಗಂತೀಯ. ಸರಿ ಆಯಿತು, ಹೋಗು ಕೈಕಾಲು ಮುಖ ಎಲ್ಲ ತೊಗೊಂಡು ಸೇ ರೆಸ್ಟ್ ಮಾಡು. ಹಂಗೆಲ್ಲ ಹೇಳಿದ್ರೆ ಕೇಳಿದ್ರಿ ಇನ್ನೊಂಕಿತ ಹೋದ್ರೆ ನಾನಂತೂ ಸುಮ್ಕೆ ಇರಲ್ಲ. ನಿಮ್ಮ ಅಪ್ಪ ಹಿಂಗೆ ಹೇಳ್ಬಿಡ್ತೀನಿ. ಇಲ್ಲ ಚಿಕ್ಕಮ್ಮ, ಇನ್ನೊಂದ್ಸರಿ ನಾನು ಹೇಳ್ಬಿಟ್ಟೆ ಹೋಗ್ತೀನಿ ಆಯಿತಾ? ಅವ ಎಲ್ಲೈತೆ ಚಿಕ್ಕಮ್ಮ? ನಿಮ್ಮವ್ವ ಅದೆಲ್ಲ ಹೋಯ್ತು ಕಣವ ಬೆಳಗ್ಗೆನೆ. ಅದೇನೋ ಸೀರೆಗೆ ಬ್ಲೌಸ್ ಹೊಲಿಸ್ಬೇಕು ಅದೆಂಥದ ಏನೇನೋ ಅಂದ್ಕೊಂಡು ಯಾರೋ ಬರ್ತಾರೆ ಅಲ್ಲಿ ಹೋಗ್ಬಿಟ್ಟು ಬರ್ತೀನಿ ಅಂತ ನಿಮ್ಮ ಅಪ್ಪಂಗೆ ಹೇಳ್ತಾ ಇತ್ತು. ನಂಗೆ ಹಂಗೆ ಕೇಳಿಸ್ಕೊಂಡೆ, ಹಂಗೆ ಸರಿ ಗೊತ್ತಾಗಲಿಲ್ಲ ನನಗೆ. ನಿಮ್ಮವ್ವ ಏನೂ ಮನೇಲಿ ಇಲ್ಲ ಕಣವ. ಅಯ್ಯೋ ನಮ್ಮ ಅವ್ವನ ಕಟ್ಕೊಂಡ್ಬಿಡು. ನಾನು ಹುಡ್ದಬ್ಬ ಅಂತ ಗೊತ್ತಿದ್ದು ನೋಡು ಎಲ್ಲೆಲ್ಲೋ ಹೋಗೈತೆ ತಿರ್ಗಾಡಕ್ಕೆ. ಬಿಡು ಕಮಲ, ಎಲ್ಲ ಬ್ಲೌಸ್ ಹೊಳೆಯೋಕೆನೋ ಹೋಗೈತೆ. ಬರ್ತದೆ ತಗ, ಹೋಗು ನೀನು. ಹಸಿ ಕೈ ಕಮ್ಕದೆಲ್ಲ ತೊಗೊಂಡು ಹೊಸ ಏನಾನ ಸುಧಾರಿಸ್ಕೋಬೇಕು. ಸರಿ ಚಿಕ್ಕಮ್ಮ, ಆಯಿತು. ಅಲ್ಲ ನಮ್ಮ ಕಮಲ ನಾವೊಬ್ಬವ ನೋಡಿದ್ರೆ ಎಲ್ಲ ಒಂಥರ ವಿಚಿತ್ರವಾಗೈತಲ್ಲ. ಎಲ್ಲೋಗಿದ್ಲು ಇವಳು ಬೆಳಗಿಂದ? ಅಲ್ಲ ಇವರವ್ವ ಅಂತೂ ಏನೋ ನಿಗಾ ಮಾಡೋಕ್ಕಿಲ್ಲ. ನಾನು ಹಿಂಗೆ ಬಿಡಬಾರ್ದು. ಅವರಪ್ಪ ಬರಲಿ, ಅವರಪ್ಪ ಬಂದಾಗ ಹೊಸ ಕಿವಿ ಮ್ಯಾಕ್ ಹಾಕಬೇಕು. ಅಲ್ಲ ವಯಸ್ಸಿಗೆ ಬಂದಿದ್ದು ಹೆಣ್ಮಕ್ಳು ಹಿಂಗೆ ಹೋಗಿ ಹಿಂಗೆ ಬಂದರೆ ಇವತ್ರ ಕೇಳಿದ್ರೆ ಏನರ್ಥ? ಇಲ್ಲ, ಇದು ಹಿಂಗೆ ಬಿಡಬಾರ್ದು. ಅವರಪ್ಪ ಬರಲಿ, ಬಂದು ಸೊಸಿ ಬಿಗಿ ಮಾಡಿಸ್ಬೇಕು. ನಾಳೆ ದಿನ ನಮ್ಮ ಮಾನ ಮರವದೆ ಹೋಗುವಂಥ ಕೆಲಸಗಳು ಏನಾದರೂ ಆಗ್ಬಿಟ್ರೆ ಭಾಳ ಕಷ್ಟ. ಅವರಂತೂ ಜೀವ ಸಹಿತ ಬದುಕಕ್ಕಿಲ್ಲ. ಬೇಡ ಅಲ್ಲಿವರೆಗೂ ಏನು ಬೇಡ ಯೋಚನೆ ಮಾಡೋದು. ಇರಲಿ, ಯಾವುದಕ್ಕೂ ಅವರಪ್ಪ ಬರಲಿ, ವಿಷಯ ಆಗ್ತಿದ್ದೀವಿಗೆ. ಅಲ್ಲ ಆ ಸೀತಕ್ಕ ಮಗಳು ರೂಪನೂ ಇವಳಿವೆ, ಯಾವಾಗೂ ಜೊತೆಲೇ ಇರ್ತಾರೆ. ಇವನಾರ ಕಿರುತಿ ಅಂತ ಏನಾರ ಇದು ಮಾಡ್ಕೊಂಡವಳ ಇವನು ಹುಡುಗಿ ರೂಪನ ಕೇಳಲ್ಲ. ಇಲ್ಲ ಇವರಪ್ಪ ಹಿಂಗೆ ಕಿವಿ ಮ್ಯಾಗ ಹಾಕ್ಲಾ, ಏನು ಮಾಡಲಿ? ಹಿಂಗೆಲ್ಲ ಆಡ್ತೈತೆ. ವಯಸ್ಸಿಗೆ ಬಂದು ಹೆಣ್ಮಗ ಅಂದರೆ ಹೊಸ ನಿಗಾ ಕೊಡಬೇಕು ನಾವೂ. ಇರಲಿ, ಇನ್ನೊಂದು ಸರಿ ನೋಡ್ಕೊಂಡು ಅವರಪ್ಪ ಕಿವಿಗೆ ಹಾಕ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ನಮ್ಮ ಚಾನಲ್ನಲ್ಲಿ ಬರುವಂತಹ ಈ ಕಥೆಗಳು ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ದಯವಿಟ್ಟು ಚಾನಲ್ನ ನೋಡಬೇಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿ, ಸ್ನೇಹಿತರು, ರಿಲೇಷನ್ನು ಎಲ್ಲರಿಗೂ ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ. ನಮಗೆ ಹೊಸಬರಿಗೆ ಪ್ರೋತ್ಸಾಹ ಕೊಡಿ. ಹಾಗೆ ಏನಾದರೂ ಈ ಥರ ಸ್ಟೋರಿ ಮಾಡಬೇಕು ಅಂತ ಏನಾದರೂ ನಿಮಗೆ ಅನಿಸಿದ್ರೆ ದಯವಿಟ್ಟು ಯಾವ ಥರ ಸ್ಟೋರಿ ಬೇಕು ಅಂತನಾದರೂ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಅದೇ ಥರ ಸ್ಟೋರಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ಕೊಡಿ. ಥ್ಯಾಂಕ್ ಯು.